ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ಇದು ನಮ್ಮ ಆಲ್ ಇನ್ ಒನ್ ಕನ್ನಡ ಚಾನಲ್ನ ಅಫಿಷಿಯಲ್ ಪೇಜ್. ನಮ್ಮ ವಿಡಿಯೋಗಳನ್ನು ಮೊಟ್ಟ ಮೊದಲ ಬಾರಿ ಎಲ್ಲರಿಗಿಂತ ಮುಂಚೆ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿನ್ನೆ ಒಂದು ವಿಡಿಯೋನ ನಿಮ್ಮ ಮುಂದೆ ಅಪ್ಲೋಡ್ ಮಾಡಿದ್ದೆ, ಇಂಟರ್ನೆಟ್ ಬ್ಯಾಂಕಿಂಗ್ನ ಹೇಗೆ ಓಪನ್ ಮಾಡೋದು ಆನ್ಲೈನಿಂದ ಅಂತ. ಅದನ್ನು ಇವತ್ತು ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಮಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಮೊದಲು ನೋಡಿ, ನೀವು ಆನ್ಲೈನ್ SBI ವೆಬ್ಸೈಟ್ ಅಡ್ರೆಸ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. www.onlinesbi.com ಓಪನ್ ಮಾಡಿ ಲಾಗಿನ್ ಮಾಡಿ. ನೋಡಿ, ಕೆಳಗಡೆ ಇದೆ ನಿನ್ನೆ ರಿಜಿಸ್ಟರ್ ಮಾಡೋ ಸಮಯದಲ್ಲಿ ನಾವು ಉಪಯೋಗಿಸಿದಂಥ ಲಿಂಕು. ಅದು ಯಾವ ರೀತಿ ಯೂಸ್ ಮಾಡೋದನ್ನು ಕೂಡ ಪಕ್ಕದಲ್ಲಿದೆ. ಆಮೇಲೆ ಇದು ಈ ಸೈಡ್ ಇರೋದು ಕಾರ್ಪೊರೇಟ್ ಬ್ಯಾಂಕಿಂಗು. ಇಲ್ಲಿ ಕರೆಂಟ್ ಅಕೌಂಟ್ ಇರೋರಿಗೆ, ಉದ್ಯಮಿಗಳಿಗೆ. ಇದು ಪಕ್ಕದಲ್ಲಿರೋದು ಪರ್ಸನಲ್ ಬ್ಯಾಂಕಿಂಗ್, SBI ಅಕೌಂಟ್ನವ್ರಿಗೆ. ನಾವು ಈಗ ಲಾಗಿನ್ ಮಾಡೋಣ. ಲಾಗಿನ್ ಮಾಡಿದರೆ ಕಂಟಿನ್ಯೂ ಲಾಗಿನ್ ಅಂತಿದೆ. ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್, ನೀವೇನು ಇಂಟರ್ನೆಟ್ ಬ್ಯಾಂಕಿಂಗ್ ಓಪನ್ ಮಾಡಿದಾಗ ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿ, ಯೂಸರ್ ನೇಮ್ ಅಲ್ಲಿ ಎಂಟ್ರ್ ಮಾಡಿ, ಕೆಳಗಡೆ ಪಾಸ್ವರ್ಡನ್ನ ಎಂಟ್ರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಎಂಟ್ರ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜು ನಿಮ್ಮ ಮುಂದೆ ಓಪನ್ ಆಗುತ್ತೆ. ಇದು ನೋಡಿ, ಇಲ್ಲಿ ಲಾಸ್ಟ್ ಲಾಗಿನ್ನು. ನೀವು ಇದಕ್ಕಿಂತ ಮುಂಚೆ ಏನು ಆ್ಯಕ್ಟಿವಿಟಿ ಮಾಡಿದ್ರಿ ಇದರಲ್ಲಿ ಅನ್ನೋದಿದೆ. ನೆಕ್ಸ್ಟು ನೀವು ಯಾವಾಗ ಲಾಗಿನ್ ಮಾಡಿದ್ರಿ, ಯಾವಾಗ ಫೇಲ್ ಆಗಿತ್ತು ಲಾಗಿನ್ ಅನ್ನೋದು ಕೂಡ ನಿಮಗೆ ಅದು ಫಸ್ಟ್ ಡೈಲಾಗ್ ಬಾಕ್ಸ್ನಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ, ನಿಮ್ಮ ಒಂದು ಅಕೌಂಟ್ ನಿಕ್ ನೇಮ್ ನೀವು ಸೆಟ್ ಮಾಡ್ಕೊಳ್ಬೋದು ಅಲ್ಲಿ. ಆಮೇಲೆ ನಿಮ್ಮ ಬ್ರ್ಯಾಂಚ್ ಯಾವ ಬ್ರ್ಯಾಂಚ್ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಅವೈಲೇಬಲ್ ಬ್ಯಾಲೆನ್ಸ್, ಓನ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದಿದ್ದರೆ ಈ ಒಂದು ಕ್ಲಿಕ್ ಮಾಡಿದರೆ ಬ್ಯಾಲೆನ್ಸ್ ತೋರಿಸುತ್ತೆ. ಇದು ಮೂರನೇದು ಬಂದ್ಬಿಟ್ಟು ಪಕ್ಕದಲ್ಲಿರೋದು ನಿಮ್ಮ ಒಂದು ಲಾಸ್ಟ್ 10 ಟ್ರಾನ್ಸಾಕ್ಷನ್ನ ತೋರಿಸುತ್ತೆ. ಆಮೇಲೆ ಅದರ ಕೆಳಗಡೆ ಇರೋದು ಪ್ಯಾನ್ ಆ್ಯಂಡ್ ನಾಮಿನೇಷನ್, ನಿಮ್ಮ ಅಕೌಂಟ್ ನಂಬರ್, ನಿಮ್ಮ CIF ನಂಬರ್, ಆಮೇಲೆ ನೀವು ಲಿಂಕ್ ಮಾಡಿರ್ತಕ್ಕಂಥ ಪ್ಯಾನ್ ನಂಬರ್ನ ಅಲ್ಲಿ ತೋರಿಸುತ್ತೆ. ಇದನ್ನು ಓಕೆ ಮಾಡಿ. ಮತ್ತೀಗ ನಾವು ಬೇರೆ ಕಡೆ ಹೋಗೋಣ. ಹಿಂದ್ಗಡೆ ಹೋದರೆ ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಅಂತಿದೆ. ಲಾಸ್ಟ್ 10 ಟ್ರಾನ್ಸಾಕ್ಷನ್ನ ಇಲ್ಲಿ ನಿಮಗೆ ತೋರಿಸುತ್ತೆ. ನೀವು 10 ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥ ಏನೇನು ಮಾಡಿದಿರಿ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಆಮೇಲೆ ಇದು ಒಂದು ನೋಡಿ, ಸ್ಟೇಟ್ಮೆಂಟ್. ಇಲ್ಲಿ ಲೆಫ್ಟ್ ಸೈಡಲ್ಲಿದೆ ಸ್ಟೇಟ್ಮೆಂಟ್. ನೀವು ಒಂದು ಸಾರಿ 6 ತಿಂಗಳ ಸ್ಟೇಟ್ಮೆಂಟನ್ನು ಇದರಿಂದ ಡೌನ್ಲೋಡ್ ಮಾಡ್ಕೋಬೋದು, ನೋಡ್ಕೋಬೋದು. 6 ತಿಂಗಳ ಸ್ಟೇಟ್ಮೆಂಟು ನೋಡಿ. ನಾವೀಗ 6 ತಿಂಗಳ ಸ್ಟೇಟ್ಮೆಂಟ್ನ ಇಲ್ಲಿ ತೆಗಿತಾ ಇದ್ದೀವಿ, ಕಳೆದ 6 ತಿಂಗಳ ಸ್ಟೇಟ್ಮೆಂಟು. ಸಾಕಷ್ಟು ಇದರಲ್ಲಿ ಒಂದು ಸೇವೆಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಒದಗಿಸ್ತಾರೆ. ಅತ್ಯುತ್ತಮ ಇಂಟರ್ನೆಟ್ ಬ್ಯಾಂಕಿಂಗ್ಗಳಲ್ಲಿ ಸ್ಟೇಟ್ ಬ್ಯಾಂಕ್ ಕೂಡ ಒಂದು ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ ಈ ಪ್ರೈವೇಟ್ ಬ್ಯಾಂಕ್ಗಳಿಗಿಂತ. ನೋಡಿ, ಇದೆಲ್ಲ 6 ತಿಂಗಳ ಸ್ಟೇಟ್ಮೆಂಟು. ನಾವು ಡೇಟ್ ಬೈ ಡೇಟ್ ಚೆಕ್ ಮಾಡ್ಕೋಬೋದು, ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕೂಡ ನೋಡ್ಕೋಬೋದು. ಆಮೇಲೆ ಇದು ನೋಡಿ, ಪೇಮೆಂಟ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಅಂತಿದೆ. ಇದು ಇಂಪಾರ್ಟೆಂಟ್ ಘಟ್ಟ. ಇದರಲ್ಲಿ ನೀವು ಯಾರಿಗಾದ್ರೂ ದುಡ್ಡು ಕಳಿಸ್ಬೇಕು ಅಂದ್ಕೊಂಡ್ರೆ ನೋಡಿ. ಆಮೇಲೆ ಇದರಲ್ಲಿ ನೀವು LPG ಅಥವಾ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದಿದ್ದರೂ ಕೂಡ ಇದರಲ್ಲಿ ಮಾಡ್ಕೋಬೋದು. ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಲಮ್ನಲ್ಲಿ ಇದ್ದಾವೆ, ಅದರಲ್ಲಿ ನೋಡ್ಕೊಳ್ಳಿ. ಸಾರಿ ನೋಡಿ. ಈಗ ನೆಕ್ಸ್ಟು ಪೇಮೆಂಟ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಇಲ್ಲಿದೆ ನೋಡಿ, ಮೇನ್ ಇಂಪಾರ್ಟೆಂಟ್. ನೀವು ಯಾರಿಗಾದ್ರೂ ದುಡ್ಡು ಕಳಿಸ್ಬೇಕಂದ್ರೆ ಇಲ್ಲಿದ್ದ ನೀವು ಕಳಿಸ್ಬೋದು. ಪೇಮೆಂಟ್ ಆ್ಯಂಡ್ ಟ್ರಾನ್ಸ್ಫರ್ ಇದನ್ನು ಓಕೆ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ನಿಮ್ಮದೇ ಅಥವಾ ಇನ್ನೊಂದು ಅಕೌಂಟ್ ಇತ್ತು ಅಂದರೆ ಅದೇ ಬ್ಯಾಂಕ್ನಲ್ಲಿ, SBIನಲ್ಲಿ ಅದು ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ಸ್ ಆಫ್ ಅದರ್ಸ್, ಬೇರೆಯವ್ರದ್ದು SBIನಲ್ಲೇ ಇರತಕ್ಕಂಥ ಬೇರೆಯವರ ಒಂದು ಅಕೌಂಟು ನೋಡಿ. ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರು. ಇದಕ್ಕೆ ಮೊದಲು ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಬೆನಿಫಿಷಿಯರ್ನ ಆ್ಯಡ್ ಮಾಡಿಕೊಂಡ್ರೆ 24 ಅವರ್ಸ್ ಆದಮೇಲೆ ಅವ್ರಿಗೆ 10 ಲಕ್ಷದವರೆಗೆ ದುಡ್ಡು ಕಳಿಸ್ಬೋದು SBI ಅಕೌಂಟ್ ಮುಖಾಂತರ. ನೆಕ್ಸ್ಟ್ ಕೆಳಗಡೆ ಬಂದು IMPS ಅಂತಿದೆ ನೋಡಿ. ಇಲ್ಲಿ ಔಟ್ಸೈಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಟ್ಟು ಬೇರೆ ಬ್ಯಾಂಕ್ಗಳಿಗೆ ಕಳಿಸ್ಬೇಕಂದ್ರೆ ಇದು ಪಕ್ಕದಲ್ಲಿರೋದು. ಇದು ನೋಡಿ, ಇದರಲ್ಲಿ ಇಂಟರ್ ಬ್ಯಾಂಕ್ ಬೆನಿಫಿಷಿಯರ್ ಅಂತಿದೆ. ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಕಟ್ಬೋದು. ಇಂಟರ್ನ್ಯಾಷನಲ್ ಫಂಡ್ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಬೋದು, ಬೇರೆ ದೇಶದಲ್ಲಿರೋರಿಗೆ ಕೂಡ ಕಳಿಸ್ಬೋದು. ನೆಕ್ಸ್ಟ್ IMPS ಫಂಡ್ ಟ್ರಾನ್ಸ್ಫರ್ ಅಂತಿದೆ. ಇದು ತುಂಬ ಇಂಪಾರ್ಟೆಂಟು. ನೀವು ಯಾರಿಗಾದರೂ ಯಾವುದೇ ಸಮಯದಲ್ಲಿ, ಹಗಲು ರಾತ್ರಿ ಅನ್ನೋದು ಯಾವುದೂ ಇಲ್ಲದಕ್ಕಿಲ್ಲ, ವರ್ಕಿಂಗ್ ಡೇಸ್ ಅನ್ನೋದು ಕೂಡ ಯಾವುದೂ ಇಲ್ಲ. ನೀವು ಯಾವುದೇ ಸಮಯದಲ್ಲಿ ನಿಮ್ಮ ಹಣವನ್ನು ಈ IMPS ಮುಖಾಂತರ 5,000
ಒಂದು ಬಾರಿಗೆ ಕೇವಲ 5,000, ಒಂದು ದಿವಸಕ್ಕೆ 10,000 ಇದರ ಒಂದು ಲಿಮಿಟ್. ಇದನ್ನು ಕಳಿಸೋದು ನೋಡಿ. ಮೊದಲು ಅವರ ಒಂದು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಆದರೆ ಇದು ನೋಡಿ ನಾವು ಓಪನ್ ಮಾಡಿದ್ದೀವಿ ಕ್ವಿಕ್ ಟ್ರಾನ್ಸ್ಫರ್ ಅಂತ ಪೂರ ಕೆಳಗಡೆ ಇದೆ. ಲಾಸ್ಟ್ ಕ್ವಿಕ್ ಟ್ರಾನ್ಸ್ಫರ್ಗೆ ಯಾವುದೇ ಆ್ಯಡ್ ಮಾಡೋದು ಬೇಕಾಗಿಲ್ಲ. 10,000ದವರೆಗೆ ಕಳಿಸ್ಬೋದು. ಬೆನಿಫಿಷರಿ ನೇಮ್, ಅಕೌಂಟ್ ನಂಬರ್ ಆ್ಯಂಡ್ SBI ಆಗಿದ್ದರೆ IFSC ಕೋಡ್ ಬೇಕಾಗಿಲ್ಲ. ಬೇರೆ ಬ್ಯಾಂಕ್ ಆಗಿದ್ದರೆ IFSC ಕೋಡ್ ಹಾಕಬೇಕಾಗುತ್ತೆ. ಆಮೇಲೆ ಕಳಿಸುವ ರೀತಿ NEFT ಅಂತಂದರೆ ಇದು ಕೇವಲ ಬ್ಯಾಂಕ್ ವರ್ಕಿಂಗ್ ಸಮಯದಲ್ಲಿ ಮಂಡೆಯಿಂದ ಶನಿವಾರದವರೆಗೆ ಕೆಲಸ ಮಾಡುತ್ತೆ. ಆದರೆ IMPS ಅನ್ನೋದು ಯಾವಾಗಲೂ ಕೆಲಸ ಮಾಡುತ್ತೆ ಕಂಟಿನ್ಯೂ ಆಗಿ 7 ಡೇಸ್ ಆಫ್ ದ ವೀಕ್. ಆಮೇಲೆ ಯಾವುದಕ್ಕೋಸ್ಕರ ಕಳಿಸ್ತಾ ಇದ್ದೀರಿ ಅನ್ನೋದೊಂದು ಸಣ್ಣ ಮಾಹಿತಿನ ಇಲ್ಲಿ ಕೊಡಬೇಕಾಗುತ್ತೆ. ಆಪ್ಷನಲ್ಲೂ ಇದು ಕೊಟ್ಟರು ನಡೆಯುತ್ತೆ, ಇಲ್ಲಾಂದರೂ ಕೂಡ ನಡೆಯುತ್ತೆ ನೋಡಿ. ಮತ್ತೆ ನಾವು ಇದಕ್ಕೆ ಬಂದಿದ್ವಿ. ಇದರಲ್ಲಿ ನಾನು ನಿಮಗೊಂದು ತೋರಿಸೋದನ್ನು ಮರ್ತುಬಿಟ್ಟೆ. ಏನಪ್ಪ ಅಂದರೆ ಇಂಟರ್ ಬ್ಯಾಂಕ್ ಬೆನಿಫಿಷರಿ ಬಿಲ್ ಪೇಮೆಂಟ್ ನೋಡಿ. ಯಾರಿಗಾದ್ರೂ ನೀವು ಒಂದು LIC ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಮೊಬೈಲ್ ಬಿಲ್ ಇರ್ಬೋದು, ಇದರಲ್ಲಿ ಆ್ಯಡ್ ಮಾಡಿದರೆ ಆಟೋ ಪೇ ಅನ್ನೋದನ್ನು ನೀವಿಲ್ಲಿ ಒಂದು ಆಪ್ಷನ್ ಇರುತ್ತೆ. ಅದನ್ನು ಓಕೆ ಮಾಡಿದರೆ ಪ್ರತಿ ತಿಂಗಳ ಆ ಒಂದು ತಾರೀಕಿಗೆ ಆ ಬಿಲ್ಲು ಎಷ್ಟು ಬಂದಿರುತ್ತೋ ಅದನ್ನು ಇಂಟರ್ನೆಟ್ ಬ್ಯಾಂಕಿಂಗು ತನ್ನಾಗೆ ಪೇ ಮಾಡುತ್ತೆ. ನೀವು ಆಟೋ ಪೇ ಮಾಡಿಲ್ಲ ಅಂದರೆ ನಿಮಗೆ ಕೇಳಿ ಅದು ಪೇ ಮಾಡುತ್ತೆ. ನೀವು ಆಟೋ ಪೇ ಮಾಡಿದರೆ ಡೈರೆಕ್ಟಾಗಿ ಪೇ ಮಾಡುತ್ತೆ. ಇದು ನೋಡಿ ಡಿಪಾಸಿಟ್ ಇನ್ಕ್ವೈರಿ ಅಂದರೆ ನಿಮ್ಮ ಒಂದು ಸ್ಟೇಟಸ್, ನೀವು ಯಾರಿಗಾರು ದುಡ್ಡು ಕಳಿಸಿದರೆ ಅದು ಯಾವ ಡೇಟ್ನಲ್ಲಿ ಕಳಿಸಿರಿ, ಅದು ಏನಾಗಿದೆ ಸ್ಟೇಟಸ್ ಚೆಕ್ ಮಾಡೋದಿದ್ದರೆ ಇಲ್ಲಿದ್ದು ಚೆಕ್ ಮಾಡ್ಬೋದು. ಇನ್ಕ್ವೈರಿಯಲ್ಲಿ ಸಾಕಷ್ಟು ಒಂದು ಸೇವೆಗಳು ಇದರಲ್ಲಿದೆ. ಇನ್ಕ್ವೈರಿಯಲ್ಲಿ ಚೆಕ್ ಮಾಡೋದಕ್ಕೆ IMPS ಫಂಡ್ ಟ್ರಾನ್ಸ್ಫರ್ ಚೆಕ್ ಮಾಡೋದು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪ್ರೊಫೈಲ್. ಇದು ನಿಮ್ಮ ಒಂದು ಪ್ರೊಫೈಲ್ ನೋಡಿ. ಈ ಪ್ರೊಫೈಲ್ನಲ್ಲಿ ಏನೇ ಓಪನ್ ಮಾಡಬೇಕಿದ್ರೂ ನೀವು ಮೊದಲು ಪ್ರೊಫೈಲ್ ಪಾಸ್ವರ್ಡ್, ನಿಮಗೆ ಹೇಳಿದ್ದೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ, ಪ್ರೊಫೈಲ್ ಪಾಸ್ವರ್ಡ್ ಸಪ್ರೇಟಾಗಿರುತ್ತೆ. ನಾರ್ಮಲ್ ಲಾಗಿನ್ ಪಾಸ್ವರ್ಡ್ ಬೇರೆ, ಅದೇ ಥರ ಪ್ರೊಫೈಲ್ ಪಾಸ್ವರ್ಡ್ ಕೂಡ ಬೇರೆ ನೋಡಿ. ಪ್ರೊಫೈಲ್ ಪಾಸ್ವರ್ಡ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮು, ಇಮೇಲ್ ಅಡ್ರೆಸ್ ಆ್ಯಂಡ್ ಮೊಬೈಲ್ ನಂಬರ್ ತೋರಿಸುತ್ತೆ. ಚೇಂಜ್ ಮಾಡೋದಿದ್ದರೆ ಚೇಂಜ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂದರೆ ಬೇರೆ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ತೋರಿಸೋದು ಮರ್ತುಬಿಟ್ಟಿದ್ದೆ ನೋಡಿ. RTGS ಅಂದರೆ RTGS 2 ಲಕ್ಷಕ್ಕಿಂತ ಮೇಲೆ ಇದ್ದರೆ ನೀವು RTGS ಮಾಡಬೇಕಾಗುತ್ತೆ. 2 ಲಕ್ಷಕ್ಕಿಂತ ಕಡಿಮೆ ಇದ್ದರೆ NEFT ಮಾಡ್ಬೋದು. RTGS ಬಂದುಬಿಟ್ಟು 8 ಗಂಟೆಯಿಂದ 4 ಗಂಟೆಯವರೆಗೆ ಮಾತ್ರ ಕೆಲಸ ಮಾಡುತ್ತೆ, ಸೋಮವಾರದಿಂದ ಶನಿವಾರದವರೆಗೆ. NEFT ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ 6:30ವರೆಗೆ ಮಾತ್ರ ಕೆಲಸ ಮಾಡುತ್ತೆ, ಅದು ಕೂಡ ಸೋಮವಾರದಿಂದ ಶನಿವಾರದವರೆಗೆ. ಅದೇ ನೀವು IMPS ಮಾಡಿದರೆ 24 hours ಆಫ್ ದ ಡೇ, 7 ಡೇಸ್ ಆಫ್ ದ ವೀಕ್ ಯಾವಾಗಲೂ ಕೆಲಸ ಮಾಡುತ್ತೆ. ಅದು ಕೇವಲ 5,000. ಇದು ನೋಡಿ, ಇದರಲ್ಲಿ ಈ ಒಂದು ಬೆನಿಫಿಷರ್ನ ಹೇಗೆ ಆ್ಯಡ್ ಮಾಡೋದನ್ನು ತೋರಿಸ್ತಿದ್ದೀನಿ ನೋಡಿ. ಪಕ್ಕದಲ್ಲೇ ಇದೆ. ಇದನ್ನು ಓಕೆ ಮಾಡಿದರೆ ನೋಡಿ ಮತ್ತೆ ಪ್ರೊಫೈಲ್ ಪಾಸ್ವರ್ಡ್ ಕೇಳುತ್ತೆ. ಆ ಪ್ರೊಫೈಲ್ ಪಾಸ್ವರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ಒಂದು ಸಾರಿ ಸೆಟ್ ಮಾಡಿದರೆ ಚೇಂಜ್ ಮಾಡೋಕ್ಕಾಗಲ್ಲ, ಮತ್ತು ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ನೀವು ಪ್ರತಿ ಸಾರಿ ನೀವು ಪ್ರೊಫೈಲ್ ಪಾಸ್ವರ್ಡ್ನಲ್ಲಿ ಎಂಟ್ರ್ ಆದಾಗ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ನೀವು ಪ್ರೊಫೈಲ್ ಪಾಸ್ವರ್ಡ್ಗೆ ಎಂಟ್ರ್ ಆಗಿದ್ದೀರಾ ಅಂತ ನೋಡಿ. ಈಗ ನೀವು ಯಾರನ್ನ ಒಂದು ಬೆನಿಫಿಷರ್ನ ಆ್ಯಡ್ ಮಾಡ್ಬೇಕು ಅನ್ಕೊಂಡ್ರೆ ಅವ್ರ ಹೆಸರು, ಅಕೌಂಟ್ ನಂಬರು, ಆಮೇಲೆ ಲಿಮಿಟ್ 10,000ದವರೆಗೆ ಇರುತ್ತೆ, 10 ಲಕ್ಷದವರೆಗೆ ಇರುತ್ತೆ. ಲಿಮಿಟನ್ನು ನೀವಿಲ್ಲಿ ಎಂಟ್ರ್ ಮಾಡ್ಬೋದು. ಅಡ್ರೆಸ್ ಮಾಡಿದರೂ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಆಮೇಲೆ IFSC ಕೋಡ್ ಗೊತ್ತಿಲ್ಲ ಅಂದರೆ ಲೊಕೇಶನ್, ಬ್ಯಾಂಕು, ಸ್ಟೇಟು, ಬ್ರಾಂಚ್ ಸೆಲೆಕ್ಟ್ ಮಾಡಿದರೆ IFSC ಕೋಡ್ ತಾನಾಗೆ ಸೆಲೆಕ್ಟ್ ಆಗುತ್ತೆ. ಅಕ್ಸೆಪ್ಟ್ ಮಾಡಿ ಓಕೆ ಮಾಡಿದರೆ, ಸಬ್ಮಿಟ್ ಮಾಡಿದರೆ ಮುಗೀತು. ನಿಮ್ಮ ಒಂದು ಅಕೌಂಟ್, ನಿಮ್ಮ ಒಂದು ಮೊಬೈಲ್ಗೆ OTP ಬರುತ್ತೆ. OTP ಬಂದು ಸೆಟ್ ಮಾಡಿದ ಮೇಲೆ, ಅಪ್ರೂವ್ ಮಾಡಿದ ಮೇಲೆ ಅವರ ಒಂದು ಕಾಂಟ್ಯಾಕ್ಟು ಇದರಲ್ಲಿ ಸೇವ್ ಆಗುತ್ತೆ. ಆಮೇಲೆ ನೋಡಿ ಸಾಕಷ್ಟು ಇದೆ ಇದರಲ್ಲಿ. ಪಾಸ್ವರ್ಡ್ ಚೇಂಜ್ ಮಾಡ್ಬೋದು. ಆಮೇಲೆ ಫಂಡ್ ಟ್ರಾನ್ಸ್ಫರು ನೋಡಿ. ಚೆಕ್ ಬುಕ್ ಇಂಪಾರ್ಟೆಂಟ್ ಇದೊಂದು. ನೀವು ಚೆಕ್ ಬುಕ್ ಅಪ್ಲೈ ಮಾಡೋದಿದ್ದರೂ ಕೂಡ ಇದರಲ್ಲೇ ಅಪ್ಲೈ ಮಾಡ್ಬೋದು. ಚೆಕ್ ಬುಕ್ ಅನ್ನೋ ಆಪ್ಷನ್ ಇದೆ, ಅದು ಓಕೆ ಮಾಡಿ. ಎಷ್ಟು ಲೀವ್ಸ್ ಬೇಕು, ಎಷ್ಟು ಬುಕ್ ಬೇಕು, ಬೇರೆ ಚೆಕ್ ಬೇಕೋ, ಆರ್ಡರ್ ಚೆಕ್ ಬೇಕು, ಎಲ್ಲದನ್ನು ನೀವು ಇದ್ರ ಮುಖಾಂತರ ಇಲ್ಲಿ ಅಪ್ಲೈ ಮಾಡಿ ತಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಸರ್ವಿಸ್ ಅಂತಂದರೆ ನೋಡಿ, ಈ ಸರ್ವಿಸ್ನಲ್ಲಿ ಇದರಲ್ಲಿ ATM ಕಾರ್ಡ್ ಕೂಡ ನೀವು ಇನ್ನೊಂದನ್ನು ಪಡ್ಕೋಬೋದು. ಇಲ್ಲಿ ನೋಡಿ ATM ಕಾರ್ಡ್ ಸರ್ವಿಸಸ್ ಅಂತಿದೆ ಕೆಳಗಡೆ. ಆಮೇಲೆ ಸ್ನೇಹಿತರೆ, ಸಮಯ ತುಂಬ ಆಗಿದೆ, ಹಾಗಾಗಿ ಹೀಗೆ ನೋಡಿ ಈ ಒಂದು ಸೈಟ್ ಮ್ಯಾಪ್ ಅಂತಿದೆ. ಈ ಒಂದು ವೆಬ್ಸೈಟ್ನಲ್ಲಿ ಯಾವ ಸರ್ವಿಸಸ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಈ ಸೈಟ್ ಮ್ಯಾಪ್ನಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು
ನೆಕ್ಸ್ಟ್ ಕಸ್ಟಮರ್ ಕೇರ್ ಅನ್ನೋದಿದೆ. ನೀವು ಏನಾದರೂ ನಿಮ್ಮ ಒಂದು ತೊಂದರೆಗಳಿದ್ದರೆ ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಮಾಡ್ಬೋದು. ನಮಸ್ಕಾರ. ನಮ್ಮ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ, ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ನಮಸ್ಕಾರ.